ಎಸ್, ನಿನ್ನೆ ಸಿಎಂ ಸಭೆ ಬಳಿಕ ಎಲ್ಲ ಒಂದು ಕಡೆ ಎಚ್ಚೆತ್ತುಕೊಂಡ ಆರೋಗ್ಯ ಇಲಾಖೆ ಇವತ್ತು ಬೆಂಗಳೂರಿನ ನಾನಾ ಕಡೆ ಕೋವಿಡ್ ಟೆಸ್ಟ್ಗೆ ಮುಂದಾಗಿರುವಂಥದ್ದು, ಕೆಲವು ಕಡೆ ಬೆಡ್ಗಳು ಕೂಡ ರೆಡಿ ಮಾಡಿರುವಂಥದ್ದು. ನಾವೀಗ ನೋಡ್ತಾ ಇರ್ಬೋದು, ಬೆಂಗಳೂರಿನ ಸುಮಾರು ಒಂದು ಸರ್ಕಾರಿ ಹಾಸ್ಪಿಟಲ್, ವಿಕ್ಟೋರಿಯಾ ಹಾಸ್ಪಿಟಲ್ ಆಗಿರ್ಬೋದು, ವಾಣಿವಿಲಾಸ ಆಗಿರ್ಬೋದು, ಸಿ ವಿ ರಾಮನ್ ನಗರ ಹಾಸ್ಪಿಟಲ್ ಆಗಿರ್ಬೋದು, ಅಥವಾ ಏನೊಂದು ಜನರಲ್ ಹಾಸ್ಪಿಟಲ್ಗಳು ಯಾವಿದೆ ಎಲ್ಲನೂ ಕೂಡ ಒಂದು ರೀತಿಯಲ್ಲಿ ಕೋವಿಡ್ ಟೆಸ್ಟ್ಗೆ ಮುಂದಾಗಿರುವಂಥದ್ದು. ಇವಾಗ ನಾವು ಸದ್ಯಕ್ಕೆ ಸಿ ವಿ ರಾಮನ್ ನಗರದಲ್ಲಿದ್ದೀವಿ. ಈಗಾಗಲೇ ನಾವು ನೋಡ್ತಾ ಇರೋದು ಕೋವಿಡ್ನ ಒಳರೋಗಿಗಳ ವಿಭಾಗ ಅಂತಲೂ ಕೂಡ ಸುಮಾರು 28 ಬೆಡ್ಗಳ ಒಂದು ರೂಮ್ ಮಾಡಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಕೋವಿಡ್ ಟೆಸ್ಟ್ಗೆ ಬಂದಂಥವ್ರು ಯಾರನ್ನ ಏನು ಕೋವಿಡ್ ಕಂಡು ಬಂದರೆ ಅವ್ರನ್ನ ಒಂದು ರೀತಿಯಲ್ಲಿ ಇಲ್ಲಿ ಬೆಡ್ಗೆ ಹಾಕಿ ಒಂದು ರೀತಿಯಲ್ಲಿ ಚಿಕಿತ್ಸೆ ಕೊಡೋಕ್ಕೆ ಮುಂದಾಗಿರುವಂಥದ್ದು. ನಾವು ಇಲ್ಲಿ ನೋಡ್ತಾ ಇರ್ಬೋದು, ಕಳೆದ ಬಾರಿನೂ ಕೂಡ ಏನೋ ಒಂದು ಸಿ ವಿ ರಾಮನ್ ನಗರ ಹಾಸ್ಪಿಟ್ಲೇ ದೊಡ್ಡ ಮಟ್ಟದಲ್ಲಿ ಚಿಕಿತ್ಸೆ ಕೊಡೋಕ್ಕೆ ಯಶಸ್ವಿ ಆಗಿತ್ತು. ಯಾಕಂದರೆ ಕಳೆದ ಬಾರಿ ಸಾವಿರಾರು ಜನ ಇಲ್ಲಿ ಸಿ ವಿ ರಾಮನ್ ನಗರದಲ್ಲಿ ಚಿಕಿತ್ಸೆ ಪಡೆದಿರುವಂಥ ಒಂದು ಕಡೆ ಆದರೆ ಮತ್ತೊಂದು ಕಡೆ ಹೆಚ್ಚಾಗಿ ಬಂದಿಲ್ಲ ಅಡ್ಮಿಟ್ ಆಗಿರೋದು ಕೂಡ ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನಾವು ವಿಶೇಷವಾಗಿ ಈ ಒಂದೊಂದು ರೂಮ್ಗೆ 4 ಬೆಡ್ ಒಂದು ರೀತಿಯಲ್ಲಿ ಮಾಡಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಜನಬಿಡಿಯ ಪ್ರದೇಶ ಜಾಸ್ತಿ ಹತ್ತತ್ರ ಮಾಡಿಲ್ಲ, ದೂರ ಮಾಡಿರುವಂಥದ್ದು. ಯಾಕಂದ್ರೆ ಇಲ್ಲಿ ಯಾರನ್ನ ತುಂಬಾನೇ ಇದಾದ್ರೆ ಅಂದ್ರೆ ಜನ ತುಂಬಿದ್ರೆ ಒಂದು ರೀತಿಯಲ್ಲಿ ಮತ್ತೆ ಕೋವಿಡ್ ಅಂಟ್ಕೊಳ್ಳುತ್ತೆ ಅನ್ನೋ ಒಂದು ಇದರಲ್ಲಿ ಒಂದೊಂದು ರೂಮ್ಗೆ 4 ಬೆಡ್ ಹಾಕಿರುವಂಥದ್ದು. ಈಗಾಗಲೇ ಸುಮಾರು ಒಂದು 20 ಬೆಡ್ಗಳು ಹಾಕಿರುವಂಥದ್ದು, ಇನ್ನು 8 ಬೆಡ್ಗಳು ಐಸಿ ಬೆಡ್ಗಳು ಹಾಕಿರುವಂಥದ್ದು. ಈ ಬಗ್ಗೆ ನಾವು ನೋಡ್ತಾ ಇರ್ಬೋದು. ಈಗಾಗಲೇ ಸಿ ವಿ ರಾಮನ್ ನಗರದಲ್ಲಿ ಬೆಳಗ್ಗೆಯಿಂದನೂ ಕೂಡ ಕೆಲವರು ಒಂದು 8 ಜನ 10 ಜನ ಕೋವಿಡ್ ಟೆಸ್ಟ್ಗೆ ಬಂದಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಾವು ನೋಡ್ತಾ ಇರೋದು ಐಸಿಯು ಕೇಂದ್ರಗಳು ಕೂಡ ಇದೆ. ಇಲ್ಲಿ ನಮ್ಮ ಜೊತೆಗೆ ಏನು ಇಲ್ಲಿ ಸಂಬಂಧಪಟ್ಟಂತ ಡಾಕ್ಟರ್ ಕೂಡ ಇದ್ದಾರೆ, ಅವ್ರನ್ನ ಕೇಳೋಣ. ಮೇಡಮ್ ಅವರೇ ನಮಸ್ಕಾರ. ಕೋವಿಡ್ ಟೆಸ್ಟ್ಗೆ ಈಗ ಶುರು ಮಾಡಿದ್ದೀರಾ, ಬೆಳಗ್ಗೆಯಿಂದ ಹೇಗಿದೆ? ಬೆಳಗ್ಗೆಯಿಂದ ಸೋಫಾರ್ 4 ಕೇಸಸ್ ಸ್ವ್ಯಾಬ್ ತೆಗೆದಿದ್ದೀವಿ. ನಮ್ದು RT-PCR ಟೆಸ್ಟ್ ಇಲ್ಲೇ ಅರ್ಲಿಯರ್ ಪ್ರೀವಿಯಸ್ ಕೋವಿಡ್ ಟೈಮಲ್ಲಿ ನಾವು ಇಲ್ಲೇ ಟೆಸ್ಟ್ ಮಾಡ್ತಾ ಇದ್ವಿ. ಬಟ್ ಈಗ ಆಸ್ ಆಫ್ ನಾವು ಗೈಡ್ಲೈನ್ಸ್ ಪ್ರಕಾರ ನಾವು ವಿ ಆರ್ ರೆಫರಿಂಗ್ ದ ಸ್ವ್ಯಾಬ್ಸ್ ಟು NIV ಅಂಡ್ ವಿಕ್ಟೋರಿಯಾ ಬೌರಿಂಗ್ಗೆ ನಾವು ಸ್ಪೆಸಿಮನ್ ಕಳಿಸ್ತಾ ಇದ್ದೀವಿ. ಎಷ್ಟು ಬೆಡ್ಗಳು ಮಾಡಿದ್ದಾರೆ ಮೇಡಮ್? ಇಲ್ಲಿ ಟೋಟಲ್ 20 ಬೆಡ್ಸ್ ಐಸೋಲೇಟ್ ಮಾಡಿ ಇಟ್ಕೊಂಡಿದ್ದೀವಿ ಅಂತ ಹೇಳಿ. ಸೊ 10 ಬೆಡ್ ಫಾರ್ ಮೇಲ್ ಅಂಡ್ 10 ಬೆಡ್ ಫಾರ್ ಫೀಮೇಲ್ ಅಂತ. ಐಸಿಯು ಬೆಡ್ ಏನಿದೆ ಮೇಡಮ್? ಐಸಿಯು ಬೆಡ್ 8 ಬೆಡ್ಸ್ ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀವಿ. ಸದ್ಯದ ಪರಿಸ್ಥಿತಿ ಹೇಗಿದೆ ಮೇಡಮ್ ನಿಮ್ ಕಂಡಂಗೆ? ಸದ್ಯಕ್ಕೆ ನಾವು OPD ILI ಸಾರಿ ಸ್ಕ್ರೀನಿಂಗ್ ರೂಮ್ ಅಂತ ಮಾಡಿಕೊಂಡು ನಾವು ಎಕ್ಸ್ಕ್ಲೂಸಿವ್ ಆಗಿ ಈ ಪೇಷಂಟ್ಸ್ನ ಅಲ್ಲೇ ಸ್ಕ್ರೀನ್ ಮಾಡಿಬಿಟ್ಟು ನಾವು ಅಡ್ವೈಸರಿ ಕಮಿಟಿಯಿಂದ ಟೆಸ್ಟಿಂಗ್ ಗೈಡ್ಲೈನ್ಸ್ COVID-19 ಟೆಸ್ಟಿಂಗ್ ಗೈಡ್ಲೈನ್ಸ್ ಪ್ರಕಾರ 5% ಆಫ್ ದ ILI ಕೇಸಸ್ ಸ್ವ್ಯಾಬ್ ಟೆಸ್ಟಿಂಗ್ ಕಳಿಸಬೇಕು, ಮತ್ತೆ 100% ಆಫ್ ಸಾರಿ ಕೇಸಸ್ನ ಸ್ವ್ಯಾಬ್ ಟೆಸ್ಟಿಂಗ್ ಕಳಿಸಬೇಕು ಅಂತ ಗೈಡ್ಲೈನ್ಸ್ ಬಂದಿದೆ. ಅದೇ ರೀತಿ ನಾವು ಮಾಡ್ತಾ ಇದ್ದೀವಿ. ಕಳೆದ 3 ರಾಜ್ಯದಿಂದ ಕೂಡ ಕೋವಿಡ್ ಇದೆ ಅಂತ ಕೂಡ ಎಚ್ಚರಿಕೆ ಕೊಡ್ತಾ ಇದ್ರು. ನಿಮ್ಮ ಹಾಸ್ಪಿಟಲ್ ಯಾರನ್ನ ಬಂದಿತ್ತು ಕೋವಿಡ್ ಪೇಷಂಟ್ ಯಾರನ್ನ? ಸೋಫಾರ್ ನಾವು ಟೆಸ್ಟ್ಗೆ ಕಳಿಸಿರೋದ್ರಲ್ಲಿ ಯಾವುದು ಪಾಸಿಟಿವ್ ಬಂದಿಲ್ಲ. ನೋಡೋಣ ಕ್ರಮೇಣ ಯಾವ ರೀತಿ ಬರುತ್ತೆ ಅದು ರಿಪೋರ್ಟಿಂಗ್ ವಿಲ್ ಅಪ್ಡೇಟ್. ಅಂದ್ರೆ ನಿಮ್ಮ ಹಾಸ್ಪಿಟಲ್ ಏನು ಮುಂಜಾಗ್ರತೆ ಕ್ರಮ ಏನು ಕೈಗೊಂಡಿದ್ದಾರೆ ಮೇಡಮ್? ಮುಂಜಾಗ್ರತೆ ಗೈಡ್ಲೈನ್ಸ್ ಪ್ರಕಾರ ನಾವು ವೇರಿಂಗ್ ಮಾಸ್ಕ್ ಇನ್ಸಿಸ್ಟ್ ಮಾಡಿದ್ದೀವಿ. ಆಮೇಲೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂಡ್ ಯೂಸಿಂಗ್ ಆಫ್ ಹ್ಯಾಂಡ್ ಸ್ಯಾನಿಟೈಸರ್. ಬರುವಂತ ಪೇಷಂಟ್ ಆಗಿರೋ ಜೊತೆಲಿ ಬರುವಂತ ಅವ್ರ ಸಂಬಂಧಿಕರು ಎಲ್ಲರೂ ಕೂಡ ಕಂಪಲ್ಸರಿ ಮಾಸ್ಕ್ ಕಂಪಲ್ಸರಿ ಮಾಡಿದ್ದೇವೆ. ಮಾಸ್ಕ್ ಇದಿಷ್ಟು ಏನು ಒಂದು ವೈದ್ಯರ ಸಲಹೆ. ಎಲ್ಲ ಒಂದ್ ಕಡೆ ನಮ್ಮ ಹಾಸ್ಪಿಟಲ್ ಕಳೆದ ಬಾರಿನೂ ಕೂಡ ದೊಡ್ಡ ಮಟ್ಟದಲ್ಲಿ ಚಿಕಿತ್ಸೆಗೆ ಯಶಸ್ವಿಯಾಗಿತ್ತು. ಈ ಬಾರಿನೂ ಕೂಡ ಯಶಸ್ವಿ ಮಾಡೋದಕ್ಕೆ ಅಂದ್ರೆ ಕೋವಿಡ್ ತಡೆಗಟ್ಟಲು ಮುಂದಾಗಿದೆ ಅಂತ ಕೂಡ ಹೇಳಿಕೆ ಕೊಟ್ಟಿರುವುದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಮಹೇಶ್, ಅಶ್ವವೇಗನಿ, ಬೆಂಗಳೂರು.